ನೀವು ಎವ್ರಿ ಡೇ ಕೆಲ್ಸಕ್ಕೆ ಹೋಗ್ತೀರಾ, ಕಷ್ಟಪಡ್ತೀರಾ, ದುಡ್ಡನ್ನ ಸಂಪಾದನೆ ಮಾಡ್ತೀರಾ, ಅದರಲ್ಲೊಂದು 4 ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತೀರಾ, ಯಾಕಂದ್ರೆ ನಾನು ನಾಳೆ ಶ್ರೀಮಂತ ಆಗಬೇಕು ಅಂತ. ಆದರೆ ದುಡ್ಡಿನ ಬಗ್ಗೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅಂತ ನಮಗೆ ಯಾರೂ ಕೂಡ ಹೇಳ್ಕೊಟ್ಟಿಲ್ಲ. ಈವನ್ ನಮ್ಮ ಸ್ಕೂಲು, ಕಾಲೇಜು, ಟ್ಯೂಷನ್ಗಳು ಯಾರು ಕೂಡ ನಮಗೆ ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ದುಡ್ಡನ್ನ ಯಾವ ರೀತಿ ನೋಡಬೇಕು ಅನ್ನೋದನ್ನ ಯಾರೂ ಹೇಳ್ಕೊಟ್ಟಿಲ್ಲ. ಹಾಗಿದ್ರೆ ನಮಗೆ ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ? ನಾನು ಇವತ್ತು ಮಾತಾಡೋಕೆ ಹೋಗ್ತಿರೋದು ಅಂಥದೇ ಒಬ್ಬ ವ್ಯಕ್ತಿ ಬಗ್ಗೆ. ಈ ವ್ಯಕ್ತಿನ ವಾರನ್ ಬಫೆಟ್ ಗುರು ಅಂತಾನೂ ಕರೀತಾರೆ. ಖುದ್ದು ವಾರನ್ ಬಫೆಟ್ ಅದನ್ನ ಹೇಳ್ಕೊಂಡಿದ್ದಾರೆ. ಸುಮಾರು 20 ವರ್ಷ ಜಗತ್ತಿನ ಅತ್ಯಂತ ಶ್ರೀಮಂತರ ಪಟ್ಟಿನಲ್ಲಿದ್ದ ಈ ವ್ಯಕ್ತಿ ಬಿಲ್ ಗೇಟ್ಸ್. ಇವ್ರು ಕೂಡ ಹೇಳ್ತಾರೆ ದ ವೈಸೆಸ್ಟ್ ಮ್ಯಾನ್ ಐ ಎವರ್ ಮೆಟ್ ಅಂತ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾ ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಇವರು ಕೂಡ ನಾನು ವರ್ಲ್ಡ್ ವಾರ್ 2 ನಲ್ಲಿ ಹೋಗಿ ಸರ್ವಿಸ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಇವತ್ತು ನಾವು ಅವ್ರ ಲೈಫ್ ಸ್ಟೋರಿ ಬಗ್ಗೆ ಅಷ್ಟೊಂದು ತಿಳ್ಕೊಳೋದಕ್ಕಿಂತ ನಾವು ಅವ್ರದ್ದು ಮೆಂಟಲ್ ಮಾಡೆಲ್ ಬಗ್ಗೆ ತಿಳ್ಕೊಬೇಕು. ಯಾಕಂದ್ರೆ ಈ ಮೆಂಟಲ್ ಮಾಡೆಲ್ಗಳು ಬಹಳ ಮುಖ್ಯ. ಇದು ನಮ್ಮ ಯೋಚನೆಗಳನ್ನೇ ಚೇಂಜ್ ಮಾಡುತ್ತೆ. ಯಾಕಂದ್ರೆ ನೀವು ಡೈಲಿ ಅದರಲ್ಲೇ ಪಳಗ್ತಿದ್ದೀರಾ. ಇದನ್ನೇ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂತ ಹೇಳ್ತಾರೆ. ಸೆಕ್ಯೂರಿಟಿಯಾಗಿ ನಾನು ದುಡ್ಡನ್ನ ಕಾಪಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಬಟ್ ನನಗೆ ಗೊತ್ತಿಲ್ಲ ದುಡ್ಡನ್ನ ಕಳ್ಕೊಂತಿದ್ದೀನಿ ಅಂತ.